ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಾ ಇರೋದು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಲಾಗ್ ಏನಪ್ಪ ಅಂದರೆ ನೋಡಿ ಫ್ರೆಂಡ್ಸ್, ನಾನು ಪಾದಯಾತ್ರೆ ಹೋಗ್ತಾಯಿದ್ದೆ. ಅದಕ್ಕೆ ಬೇಗ ಎದ್ದು 5 ಗಂಟೆಗೆ ಎದ್ದು ರೆಡಿಯಾಗಿ ಕರೆಕ್ಟಾಗಿ 6 ಗಂಟೆಗೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಬಸ್ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಬಸ್ ಸಿಕ್ಕಿದೆ. ಈಗ ಪಾದಯಾತ್ರೆಗೆ ಹೊರಟಿದ್ದೀವಿ ಫ್ರೆಂಡ್. ನೋಡಿ, ನಾವು ಪಾದಯಾತ್ರೆಗೆ ಹೊರಟು ಕರೆಕ್ಟಾಗಿ ಮಧ್ಯಾಹ್ನ 1 ಗಂಟೆಗೆ ಹೊರಟಿದ್ದೀವಿ. ನಾವು ಕಿಕ್ಕೇರಿಯಿಂದ ಹೊರಟಿರೋದು. ನೋಡಿ ಎಷ್ಟು ಜನ ಅಂದರೆ ಸಾವಿರಾರು ಜನ ಹೋಗ್ತಾ ಇದ್ದಾರೆ ಪಾದಯಾತ್ರೆಗೆ. ನೋಡಿ ಫ್ರೆಂಡ್ಸ್, ಎಲ್ಲರೂ ಹೋಗ್ತಾ ಇದ್ದಾರೆ. ನೋಡಿ, ಎಲ್ಲ ಸುಸ್ತಾಗಿ ಕೂತಿದ್ದಾರೆ. ನೋಡಿ, ಕಲ್ಲಂಗಡಿ ಹಣ್ಣು ಕೊಡ್ತಾಯಿದ್ರು. ಅಲ್ಲಿ ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಕೂತಿದ್ದಾರೆ. ಎಲ್ಲ ಫ್ರೀಯಾಗಿ ಕೊಡ್ತಾ ಇರ್ತಾರೆ. ನೋಡಿ, ತಿಂದ್ಬಿಟ್ಟು ಮತ್ತೆ ನಡ್ಕೊ ಹೋಗ್ತಾ ಇದ್ದೀವಿ. ನೋಡಿ, ಆಲ್ರೆಡಿ 1 ದಿನ ಆಗಿದೆ. ಬೆಳಗ್ಗೆ ಫೋಟೋ ಅದು. ನೋಡಿ, ಹಾಸನ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಸನಿಗೆ ಇನ್ನೂ ತಲುಪಿಲ್ಲ, ಹತ್ತತ್ರ ನಿಯರಲ್ಲಿ ಇದ್ದೀವಿ. ನೋಡಿ, ನಡೆದು ಸಾಕಾಗೋಗಿದೆ. ಅಂತೂ ಇಂತೂ ಹಾಸನ ತಲುಪ್ತು. ಅಲ್ಲೊಂದು ನೈಟು ಉಳ್ಕೊಂಡು ಹಾಸನದಲ್ಲಿ ಅಲ್ಲಿಂದ ಪುನಃ ನೋಡಿ, ಇವರೆಲ್ಲ ನಮ್ಮ ಜೊತೆ ಬಂದಿದ್ದರು. 55 ಜನ ಇದ್ದಿದ್ದು ನಮ್ಮ ಗ್ರೂಪಲ್ಲಿ. ಇವಾಗ ಮತ್ತೆ ಬೆಳಿಗ್ಗೆ ಎದ್ದು ಹೊರಟಿದ್ದೀವಿ. ಬೇಲೂರಿಗೆ ಬರ್ತಾ ಇದ್ದೀವಿ. ನೋಡಿ, ಈಗ ಹೊರಟಿದ್ದೀವಿ. ಇನ್ನು ಬೇಲೂರು ಸ್ವಲ್ಪ ದೂರ ಇದೆ. ನೋಡಿ, ಅಲ್ಲಿ ನಮಗೆ ಊಟ ಎಲ್ಲ ಕೊಡ್ತಾಯಿದ್ರು, ಟಿಫನ್ ಕೊಡ್ತಾಯಿದ್ರು. ಮಾರ್ನಿಂಗು ಬಿಸಿಬೇಳೆ ಬಾತ್ ತುಂಬ ಚೆನ್ನಾಗಿತ್ತು. ಅಂದರೆ ಏನಪ್ಪ ಅಂದರೆ, ಧರ್ಮಸ್ಥಳ ಪಾದಯಾತ್ರೆಗೆ ಬರಬೇಕು ಅಂದರೆ ಎಷ್ಟು ದಾನ ಧರ್ಮ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಗ್ರೇಟು. ಯಾಕೆಂದರೆ ಫುಲ್ಲು ಏಕ ಬರೋವರೆಗೂ ಊಟ, ತಿಂಡಿ, ಕಾಫಿ, ಟೀ, ಬಾದಾಮಿ ಹಾಲು, ಫ್ರೂಟ್ಸ್ಗಳು, ನೀರಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿತ್ತು. ಅಷ್ಟು ಸಾವಿರಾರು ಜನಕ್ಕೆ ಭಕ್ತಾದಿಗಳಿಗೆ ಮಾಡ್ತಿದ್ದಾರೆ. ತುಂಬ ಗ್ರೇಟ್. ನೋಡಿ, ಬೇಲೂರಿಗೆ ಬಂದಿದ್ದೀವಿ. ಸ್ನಾನ ಮಾಡ್ಕೊಂಡು ಒಳಗೆ ಬಂದು ಸ್ನಾನ ಮಾಡ್ಕೊಂಡು ಮತ್ತೆ ಬೇಲೂರಿನ 2 ಕಿಲೋಮೀಟ್ರ್ ಇತ್ತು, ನಡ್ಕೊಂಡು ಹೋಗ್ತಾ ಇದ್ವಿ. ಬೇಲೂರಿಗೆ ರೀಚ್ ಆದ. ನೋಡಿ, ಬೇಲೂರು ಚೆನ್ನಕೇಶ್ವರ ದೇವಸ್ಥಾನ. ನೋಡಿ, ಎಷ್ಟು ಜನ ಇದ್ದಾರೆ ಅಂದರೆ ಎಲ್ಲ ಸ್ನಾನ ಮಾಡ್ಕೊಬಂದು ದೇವ್ರ ದರ್ಶನ ಮಾಡ್ಕೊಂಡು ಎಲ್ಲ ಮತ್ತೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಟೈಮು 1:30, ಮಧ್ಯಾಹ್ನ 1:30. ನೋಡಿ ಎಷ್ಟು ಜನ ಅವರೇ ಅಂತ. ನೋಡಿ, ನಾನು ಕೂತ್ಕೊಂಡು ಫೋಟೋ ಎಲ್ಲ ತಗೋತಾ ಇದ್ದೆ. ನಮ್ಮ ಅಕ್ಕ ಇನ್ನೂ ಬಂದಿರಲಿಲ್ಲ, ವೆಯ್ಟ್ ಮಾಡ್ತಾ ಇದ್ದೆ. ಅವಳು ಸ್ಲೋ ನಡೆಯೋದು. ನೋಡಿ, ಒಳಗಡೆ ಬಂದು ನಮ್ಮ ಅಕ್ಕ ನಾನಿಬ್ಬರೂ ಒಳಗಡೆ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ನೀಟಾಗಿ, ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ. ಬೇಲೂರು ಚೆನ್ನಕೇಶ್ವರ ದೇವಸ್ಥಾನ ನೋಡಿ ಫ್ರೆಂಡ್ಸ್, ಎಷ್ಟು ತುಂಬ ಚೆನ್ನಾಗಿದೆ ಅಂತ. ಇಲ್ಲಿಗೆ ಒಂದು ಸಲ ಬನ್ನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನೋಡಿ, ಚೆನ್ನಕೇಶ್ವರ ದೇವಸ್ಥಾನ ನೋಡಿ ಎಷ್ಟು ಒಳಗಡೆ ಎಲ್ಲ ಎಷ್ಟು ನೀಟಾಗಿ ಕೆತ್ತಿದ್ದಾರೆ ದೇವಸ್ಥಾನ. ಶಿಲೆಗಳೆಲ್ಲವೇ ಸೂಪರ್ ಅಲ್ಲ ಫ್ರೆಂಡ್ಸ್. ನೋಡಿ.
ಒಂದೊಂದು ಕಲ್ಲು ಹೆಂಗೆ ಕೆತ್ತು ಇದ್ದಾರೆ ಅಂತ, ಅಂದರೆ ಈಗ ಯಾರು ಮಾಡಲ್ಲ, ಇದೆಲ್ಲ ಹಳ ಕಾಲದ್ದು. ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕಂತೂ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ಯಾರೆಲ್ಲ ಬಂದಿಲ್ಲ ಒಂದು ಸಲ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್, ದೇವ್ರ ದರ್ಶನ ಮಾಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತಾ ಇವತ್ತಿನ ಲಾಗು ಮುಗಿಸ್ತಾ ಇದ್ದೀನಿ. ಬೇಲೂರು ಚಂಕೇಶ್ವರನ ದೇವಸ್ಥಾನದವರೆಗೂ ನಡ್ಕೊಂಡು ಬಂದಿದ್ದೀವಿ. ಇವತ್ತು ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮತ್ತೆ ಮಾರ್ನಿಂಗು ಎದ್ದು ನಡಿಬೇಕು. ಇವತ್ತಿಗೆ ಇಷ್ಟು ಲಾಗ್ ಮಾಡಿ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡಿಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬೆಲ್ ಕೊತ್ತದ ಮಿಸ್ ಮಾಡಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ವಿಡಿಯೋ ಒಂದಿಗೆ ಬರ್ತೀನಿ. ಬಾಯ್ ಬಾಯ್.